ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಯಾರು ಬಂದಿದ್ದಾರೆ ನೋಡಿ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಚೆನ್ನಾಗಿ ಇರ್ತಾರೆ, ನಾವು ಚೆನ್ನಾಗಿರ್ತೀವಿ ಅವ್ರ ಆಶೀರ್ವಾದ ಇದ್ರೆ. ಏನಂದ್ರೆ ಇವತ್ತು ವ್ಲಾಗ್ಸ್ ಏನೇನು ಸ್ಟಾರ್ಟ್ ಮಾಡಿದ್ರೆ ಡೈಲಿ ವ್ಲಾಗ್ ಅನ್ಕೊಳ್ಳಿ, ಇಲ್ಲ ಒಂದು ವಿಡಿಯೋ ಅನ್ಕೊಳ್ಳಿ, ಹೆಂಗನ ಅನ್ಕೊಳ್ಳಿ. ಇವತ್ತು ಹಂಗೆ ಈಚೆ ಸುಮ್ಮನೆ ಹೋಗೋಣ ಅಂದ್ಬಿಟ್ಟು ಹಂಗೆ ಒಂದು ಅನ್ಬಾಕ್ಸಿಂಗ್ ಬಂದಿದೆ ವಿಡಿಯೋ, ಅದನ್ನು ಮಾಡ್ತೀನಿ, ಇದರಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಇರುತ್ತೆ, ಅದು ನೋಡಿ. ಆಮೇಲೆ ಏನಂದ್ರೆ ವ್ಯೂಸ್ ಎಲ್ಲ ಕೇಳ್ಕೊಂತ ಇರೋದಕ್ಕೆ ಇವಾಗ ಇಂಪ್ರೂವ್ಮೆಂಟ್ ಆಗೋ ಮೂಮೆಂಟ್ ಇದೆ. ಬಟ್ ಏನಂದ್ರೆ ಚಾನಲ್ ನ ಇಂಪ್ರೂವ್ಮೆಂಟ್ ಮಾಡೋದೆಲ್ಲ ನಿಮ್ ಕೈಲಿದೆ, ಸಬ್ಸ್ಕ್ರೈಬರ್ ಕೈಲಿ. ವ್ಯೂವರ್ಸ್ ಎಷ್ಟು ವ್ಯೂಸ್ ಹೋಗುತ್ತೆ ಅಷ್ಟು ಬೇಗ ನಾವು ಗ್ರೋತ್ ಆಗ್ಬೋದು, ಅದನ್ನ ನಿಮ್ ಕೈಲಿದೆ. ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲಾನು ಶೇರ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಇನ್ನೊಂದು ಏನ್ ಹೇಳೋಣ ಅಂತ ಅಂದ್ಬಿಟ್ಟಂದ್ರೆ, ನೆಕ್ಸ್ಟ್ ಬಿಗ್ ಬಾಸ್ ಇವತ್ತು ಸಂಡೇ ಅಲ್ಲ, ಇವತ್ತು ಈವ್ನಿಂಗ್ ಸ್ಟಾರ್ಟ್ ಆಗಿ 6 o'clock ಇಂದ. ನೆಕ್ಸ್ಟ್ ಏನ ಕಂಟೆಂಟ್ ಬಂದ್ಬಿಟ್ಟು ಅದೇ ಬಿಗ್ ಬಾಸ್ ಏನಾಯ್ತು ಏನೋ, ಇವತ್ತಿನ ಡೈಲಿ ಏನೇನಾಗುತ್ತೆ ಅದನ್ನ ಕಂಟೆಂಟ್ ಕೊಡಬೇಕು ಅಂತ. ಓಕೆ ಫ್ರೆಂಡ್ಸ್, ಹೇಳ್ತಾ ಇದ್ನಲ್ಲ, ಬಿಗ್ ಬಾಸ್ ನೆಕ್ಸ್ಟ್ ಏನೇ ಸ್ಟಾರ್ಟ್ ಆಗ್ತಲ್ಲ, ನೆಕ್ಸ್ಟ್ ಅದೇ ಕಂಟೆಂಟ್ ಬಂದ್ಬಿಟ್ಟು ಎಲ್ಲರಿಗೂ ಅದ್ರ ಬಗ್ಗೆ ಏನಾಯ್ತು ಏನೋ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಅದೇ ಕಂಟೆಂಟ್. ಅದಕ್ಕೂ ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಎಲ್ಲರೂ ಆರೈಸಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಒಂದ್ ಸ್ವಲ್ಪ ಈಚೆ ಹೋಗ್ಬರೋಣ ಅನ್ಬಿಟ್ಟು ಹೋಗ್ತಾ ಇದೀನಿ. ನಾನು ನನ್ನ ಫ್ರೆಂಡು ಇಬ್ರು ಬನ್ನಿ ಹೋಗೋಣ. ಬನ್ನಿ, ಹೋಗ್ತಾ ಎಲ್ಲಾನು ಮಾತಾಡೋಣ. ಇವಾಗ ಬೈಕಲ್ಲಿ ಹೋಗ್ತಾ ಇದೀರಿ, ಬನ್ನಿ ಹೀಗೆ ಹೋಗ್ತಾ ಎಲ್ಲಾನು ಮಾತಾಡೋಣ. ಇವತ್ತೊಂಥರ ವ್ಲಾಗ್ ನ ನೀವು ನೋಡಿ ಎಂಜಾಯ್ ಮಾಡ್ತೀರಿ ಅನ್ಕೊಂಡಿದೀನಿ. ಹಂಗೆ ಮೇಲೆ ವೆದರ್ ನೋಡ್ರಿ, ಇವತ್ತು ಸ್ವಲ್ಪ ಚೆನ್ನಾಗಿದೆ ವೆದರ್, ನೋಡಿ ಯಾವ ತರ ಇದೆ. ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿನೂ ಬಿಸಿಲು ಇಲ್ಲ. ಈ ಕಡೆ ಮೋಡ ಎಲ್ಲ ಎಷ್ಟು ಚೆನ್ನಾಗಿದೆ, ಕ್ಲೌಡ್ ನೋಡಿ, ನೋಡ್ತಾ ಇದ್ರಿ ಮೇಲೆ ಕೂಲ್ ಆಗಿದೆ ಇವತ್ತು. ಹಂಗೆ ನೋಡಿ, ಹಂಗೆ ಹೋಗ್ತಾ ಇದ್ರೆ ಇದು ಈವ್ನಿಂಗ್ ಟೈಮ್ ಅನ್ಕೊಳ್ಳಿ, ಮಧ್ಯಾಹ್ನನಲ್ಲ ಈವ್ನಿಂಗ್ ಅಲ್ಲ, ಆ ಮಿಡಲ್ ಅಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಪಾನಿಪುರಿ ಅಂಗಡಿ ಹತ್ರ ಬಂದಿದ್ರಿ. ಓಕೆ ಫ್ರೆಂಡ್ಸ್, ಇವಾಗ ಗೋಬಿ ತಿನ್ನೋಣ ಅಂತ ಬಂದಿದ್ದೀರಿ, ನಾನು ನನ್ನ ಫ್ರೆಂಡು. ನೋಡೋಣ ಬನ್ನಿ ಹಂಗೆ. ಓಕೆ ಫ್ರೆಂಡ್ಸ್, ಇದು ಗೋಬಿ ತಿನ್ನೋಣ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ ಗೋಬಿ ರೆಡಿ ಆಯಿತು, ನೋಡಿ ಕಾಣಿಸ್ತಿದೆಯಲ್ಲ. ಕೆಚಪ್ ಹಾಕೊಂಡಿದ್ದೀರಿ, ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನನ್ನ ಫ್ರೆಂಡು ಟೇಸ್ಟ್ ಮಾಡ್ದ, ನೋಡಿ ಹೆಂಗಿದೆಯೋ. ನೆಕ್ಸ್ಟ್ ನಾನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಗೋಬಿ ತಗೊಂಡಿನಿ. ಯಾವಾಗೂ ನಾನು ರೆಗ್ಯುಲರ್ ಬಂದು ತಿನ್ನೋದು, ಇಲ್ಲ ಬಂದ್ಬಿಟ್ಟು ಅಂಗಡಿಯಲ್ಲಿ ನಾವು ಇಲ್ಲಿ ಬಿಟ್ಟರೆ ಗೋಬಿ ಎಲ್ಲಿ ತಿನ್ನಲ್ಲ. ನೀವು ಬನ್ನಿ, ಬೇಕಂದ್ರೆ ಹೊಸಕೋಟೆ ಇಲ್ಲಿ ಬಂದು ತಿನ್ನಿ, ಬೇಡ ಅನ್ನಲ್ಲ. ಇಲ್ಲಿ ಮಾತ್ರ ಗೋಬಿ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲಿ ತಿನ್ನೋದು ಟೇಸ್ಟು ಅಷ್ಟೇ. ಇದನ್ನ ಹೇಳ್ತೀನಿ ಆಮೇಲೆ ಅಡ್ರೆಸ್. ಬೇಗ ಮಾಡಿ ಅಪ್ಲೋಡ್ ಮಾಡಬೇಕು, ಟೈಮ್ ಆಗುತ್ತೆ, ಬೇಗ 4:15. ಸರಿ ಅಕ್ಕ. ಹಾಂ, ಓಕೆ ಫ್ರೆಂಡ್ಸ್, ಇವಾಗ ಇದೊಂದು ನೆನ್ನೆ ಒಂದು ಆರ್ಡರ್ ಮಾಡಿದ್ರೆ, ಇದೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದ್ರ ನೇಮ್ ಹೇಳ್ತೀನಿ, ಅನ್ಬಾಕ್ಸಿಂಗ್ ಇದನ್ನ ಬಾಕ್ಸ್ ಓಪನ್ ಮಾಡೋವಾಗ ಹೇಳ್ತೀನಿ. ಅದು ಇವತ್ತೇ ಬಂದ್ಬಿಡ್ತು, ಒಂದೇಗೆಲ್ಲ ಬಂದ್ಬಿಡುತ್ತೆ ಇದು. ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇವನು ಇಲ್ಲೇ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದನ್ನ ಇವಾಗ ಓಪನಿಂಗ್ ಮಾಡ್ತಾ ಕಟ್ ಮಾಡ್ತಾ ಇದೆ ನೋಡಿ. ಏನಂದ್ರೆ ಈ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ವೇದಿಕ್ಸ್ ಅಂದ್ಬಿಟ್ಟು. ಆಕ್ಚುಲಿ ಇದರಲ್ಲಿ ಇವರು ಮೆಂಬರ್ಶಿಪ್ ಆಗಿದೆ, ಅದಕ್ಕೋಸ್ಕರ ಒನ್ ಡೇಲಿ ಇದು ಡೆಲಿವರಿ ಬಂದ್ಬಿಡ್ತೀವಿ. ಅಂದ್ರೆ ಮಿನಿಮಮ್ ಒಂದು 3 days ಬೇಕಾಗುತ್ತೆ, ಮಿನಿಮಮ್ ಬರುತ್ತೆ. ಇವಾಗ ನೋಡಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರಿ ನೋಡಿ. ಇದೇ ಬಂದ್ಬಿಟ್ಟು ಇದು ಏನ್ ಕೊಟ್ಟಿದೆ ನೋಡಿ, ಖಾಲಿ ಆಗಿತ್ತು ಇದು. ಆಕ್ಚುಲಿ ಬಿಲ್ಲು, ಆಮೇಲೆ ಪ್ರೈಸ್ ಹೇಳ್ತೀನಿ, ಇವಾಗ ಬೇಡ. ಆಕ್ಚುಲಿ ನೋಡಿ, ಇವಾಗ ವೇದಿಕ್ಸ್ ಅಂದ್ಬಿಟ್ಟು ಇದೇನೇನೇ ಇದಬಹುದು. ಖಾಲಿ ಆದ್ರೆ ನಂದು ಶಾಂಪೂ ಮಾತ್ರ ಖಾಲಿ ಆಗಿತ್ತು, ಅದಕ್ಕೆ ಶಾಂಪೂ ಮಾತ್ರ ಇವಾಗ ನಾನು ತರಿಸಿದ್ದು. ಅದು ಬಿಟ್ಟು ಆಯಿಲು, ಸೆರಮ್ ಅದೆಲ್ಲ ಇನ್ನ ಇದೆ. ಇದು ಬಂದ್ಬಿಟ್ಟು ಹೇರ್ ಫಾಲ್ಗೆ ಶಾಂಪೂ ಟೈಪ್ ಅಲ್ಲಿ ಶಾಂಪೂ. ಇದು ಬಂದ್ಬಿಟ್ಟು ಏನಂದ್ರೆ ಇದನ್ನ ನಾರ್ಮಲ್ ಶಾಂಪೂ ನಾವು ಹೆಂಗ್ ಯೂಸ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಇದನ್ನ ಹಂಗೆ ಯೂಸ್ ಮಾಡೋದು. ಏನಂದ್ರೆ ಇದನ್ನ ಒಂದ್ಸಲ ಯೂಸ್ ಮಾಡಿ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ಕೊಬೇಕು. ಇದನ್ನ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡ್ರೆ ಅವಾಗ ಹೇರ್ ಫಾಲ್ ಎಲ್ಲ ಆಟೋಮೆಟಿಕ್ ಆಗಿ ಆಗೋಗುತ್ತೆ. ಅವರೇ ಹೇಳ್ತಾರೆ ಮಿನಿಮಮ್ 6 months ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮಿನಿಮಮ್ 3 months ನೀವು ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ, ಬಟ್ 6 months ವರೆಗೂ ಯೂಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ಬಿಟ್ಟು. ಆಮೇಲೆ ಇದ್ರ ಮೇಲೆ MRP ಬಂದ್ಬಿಟ್ಟು ನೀವು ನೋಡ್ಬೋದು 440 ಸಮಥಿಂಗ್ ಇದೆ, 40 ಸಮಥಿಂಗ್ ಅದು ಪ್ರೈಸ್ ಇರೋದು. ಬಟ್ ನಮ್ಗೆ ಡಿಸ್ಕೌಂಟ್ ರೇಟ್ ಆಗಿ 359 ಬಂದಿದೆ. ನೋಡಿ, ಇದು ಬಿಲ್ಲಲ್ಲಿ ಬಂದ್ಬಿಟ್ಟು ಇದು ಬಿಲ್ಲದು 359 rupees ಬಿದ್ದಿದೆ. ಇದು ಬಂದ್ಬಿಟ್ಟು ಇವರು ಒಂದು ಮೆಂಬರ್ಶಿಪ್ ಆಗಿದೆ, ಅದಕ್ಕೋಸ್ಕರ ಡಿಸ್ಕೌಂಟ್ ಹೋಗಿ ಇದು 359 rupees ಬಿದ್ದಿದೆ. ಇದನ್ನ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು, ಲಿಂಕ್ ಇದ್ರೆ ನಾನು ತರಿಸ್ಕೊಂಡು ಇದನ್ನ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಬೈ ಮಾಡಿ ಯಾರನ್ನ. ಇದನ್ನ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ತಾನೇ ನಾವು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು, ಒಂದ್ ಕಡೆ ಗೋಬಿ, ಒಂದ್ ಕಡೆ ಗೋಲ್ಡ್ ಕಪ್ಪ ತಿನ್ಕೊಂಡು ಇವಾಗ ತಾನೇ ಮನೆ ಹತ್ರಕ್ಕೆ ಬಂದ್ರೆ. ಈ ವ್ಲಾಗ್ ಏನೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.
ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟಾಟಾ, ಸಿ ಯು.